ಇನ್ನು ರೇಣುಕಾ ಸ್ವಾಮಿ ಕೊಲೆಯ ನಂತರ ಅಂದ್ರೆ ಅರೆಸ್ಟ್ ಆಗುವುದಕ್ಕೂ ಮುಂಚೆ ತಮ್ಮ ಸಲೂನ್ಗೆ ಹೋಗಿದ್ರು ಪವಿತ್ರ ಗೌಡ. ಕಿಂಚಿತ್ತು ಪಾಪ ಪ್ರಜ್ಞೆ ಇಲ್ಲದೆ ಆರಾಮಾಗಿ ಓಡಾಡ್ಕೊಂಡಿದ್ದು ಅನ್ನುವಂತ ಮಾಹಿತಿ ಸಿಕ್ಕಿದೆ. ಕೋರಮಂಗಲದಲ್ಲಿರುವಂತಹ ಸಲೂನ್ಗೆ ಭೇಟಿ ಕೊಟ್ಟಿದ್ದು ಪವಿತ್ರ ಗೌಡ. ಸೋಮವಾರ ಮಧ್ಯಾಹ್ನ ಕೋರಮಂಗಲದಲ್ಲಿರುವಂತಹ ಸಲೂನ್ಗೆ ಭೇಟಿ ಕೊಟ್ಟಿದ್ದು. ಸಲೂನ್ನಲ್ಲಿ ಪೆಡಿಕ್ಯೂರ್ ಹಾಗೆ ಮೆನಿಕ್ಯೂರ್ನ ಮಾಡಿಸಿಕೊಂಡಿದ್ರು ಪವಿತ್ರ ಗೌಡ. 2 ರಿಂದ 3 ಗಂಟೆಗಳ ಕಾಲ ಕೋರಮಂಗಲದಲ್ಲಿರುವಂತಹ ಆ ಸಲೂನ್ನಲ್ಲಿ ಸಮಯವನ್ನ ಕಳೆದಿದ್ರು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಕೋರಮಂಗಲದಲ್ಲಿರುವಂತಹ ಸಲೂನ್ಗೆ ಪವಿತ್ರ ಗೌಡ ಭೇಟಿ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಫಸ್ಟ್ಗೆ ಮಾಹಿತಿ ಲಭ್ಯವಾಗಿದೆ. ಕೊಲೆಯಾಗಿದ್ಯಾವಾಗ, ಇವರೆಲ್ಲ ಸೇರ್ಕೊಂಡು ರೇಣುಕಾ ಸ್ವಾಮಿಯವರನ್ನ ಕೊಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂತಹ ದಿನ ಯಾವುದು ಅಂದ್ರೆ ಅದು ಜೂನ್ 9ನೇ ತಾರೀಕು ಭಾನುವಾರ. ಆವತ್ತು ರೇಣುಕಾ ಸ್ವಾಮಿಯ ಅಂದ್ರೆ ಜೂನ್ 8ನೇ ತಾರೀಕು ಕಿಡ್ನಾಪ್ ಮಾಡಿ ಹೊಡೆದು ಬಡ್ದು ಎಲ್ಲವನ್ನೂ ಮಾಡಿ ಅದಾದ ನಂತರ 9ನೇ ತಾರೀಕು ನಸುಕಿನ ಜಾವ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡ್ತಾರೆ ಸುಮನಹಳ್ಳಿಯ ಆ ಮೋರಿ ಬಳಿ. ಅದಾದಂತಹ ನಂತರದಲ್ಲಿ ಆವತ್ತು ಮೃತದೇಹ ಪತ್ತೆಯಾಗುತ್ತೆ. ಕೊಲೆಯಾದಂತಹ ನಂತರದಲ್ಲಿ ಮರುದಿನ ಅಂದ್ರೆ ಸೋಮವಾರ ಆ ಮೃತದೇಹ ಪತ್ತೆಯಾದಂತಹ ದಿನ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಆರಾಮಾಗಿ ಸಲೂನ್ಗೆ ಹೋಗಿರ್ತಾರೆ. ಏನೂ ಆಗಿಲ್ಲ ಅನ್ನೋ ರೀತಿ ಸಲೂನ್ಗೆ ಹೋಗಿ ಸಲೂನ್ನಲ್ಲಿ ಸುಮಾರು 2 ಗಂಟೆಗಳ ಕಾಲ 2 ರಿಂದ 3 ಗಂಟೆಗಳ ಕಾಲ ಸಮಯವನ್ನ ಕಳೆದಿರ್ತಾರೆ. ಪೆಡಿಕ್ಯೂರ್ ಹಾಗೆ ಮೆನಿಕ್ಯೂರ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಈ ಬಗ್ಗೆ ನ್ಯೂಸ್ ಫಸ್ಟ್ಗೆ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಕೊಲೆ ಆಗಿದ್ದು ಜೂನ್ 8ನೇ ತಾರೀಕು, ಇವರೆಲ್ಲರೂ ಸೇರಿ ಬಾಡಿಯನ್ನ ಡಿಸ್ಪೋಸ್ ಮಾಡಿದ್ದು ಜೂನ್ 9ನೇ ತಾರೀಕು ನಸುಕಿನ ಜಾವ. ಆವತ್ತೇ ಸ್ವಲ್ಪ ಹೊತ್ತಾದಂತಹ ನಂತರದಲ್ಲಿ ಆ ಮೃತದೇಹ ಅಲ್ಲಿರೋದು ಆ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಗಾರ್ಡ್ ಗಮನಕ್ಕೆ ಬರುತ್ತೆ. ಬಟ್ ವಿಪರ್ಯಾಸ ಅಂದ್ರೆ ಕೊಲೆ ಪ್ರಕರಣದಲ್ಲಿ ಭಾಗಿಯಾದವರು, ಪ್ರಕರಣದ A1 ಆರೋಪಿ ಅಂತ ಹೇಳಿ ಈಗ ಗುರುತಿಸಿಕೊಂಡಿರುವಂತಹ ಪವಿತ್ರ ಗೌಡ ಆರಾಮಾಗಿ ಯಾವುದೋ ಸಲೂನಿಗೆ ಹೋಗಿದ್ದಾರೆ. 2-3 ಗಂಟೆಗಳ ಕಾಲ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಭರತ್? ವಿದ್ಯಾಶ್ರೀ, ನಿಜಕ್ಕೂ ಈ ವಿಚಾರ ಒಂದು ರೀತಿ ಆಶ್ಚರ್ಯ ಜೊತೆಗೆ ಆಘಾತ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪವಿತ್ರ ಗೌಡ A1 ಅಂತ ಗೊತ್ತಾಗ್ತಾ ಇದೆ. ಕಣ್ಣು ಎದುರುಗಡೆ ಕೊಲೆ ಆಗಿರುವಂತಹ ಒಂದು ಘಟನೆ ನಡುರಾತ್ರಿ ಘಟನೆ ಆಗಿದೆ. ಜೊತೆಗೆ ಬೆಳಗ್ಗೆ ಅದನ್ನು ಬಾಡಿನ ರಾಜಕಾಲುವೆ ಅಂದರೆ ಸುಮ್ಮನಹಳ್ಳಿಯಲ್ಲಿರುವಂತಹ ಬಿರ್ಜ್ ಹತ್ರ ಇರುವಂತಹ ರಾಜಕಾಲುವೆ ಬೇರೆ ಎಷ್ಟು ಹೋಗಿರ್ತಾರೆ. ಸೊ ಒಂದು ಪ್ರಕರಣ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಶನಿವಾರ ಈ ಘಟನೆ ಆಗಿದೆ. ಭಾನುವಾರ ಬೆಳಗ್ಗೆ ಅಷ್ಟೊತ್ತಿಗೆ ಪೊಲೀಸರಿಗೆ ವಿಚಾರ ಗೊತ್ತಾಗುತ್ತೆ. ಒಂದಿಷ್ಟು ತನಿಖೆ ಮುಂದುವರಿಸಿ ಆರೋಪಿಗಳನ್ನ ಬಂಧಿಸುವಂಥ ಕೆಲಸ ಕೂಡ ಆಗುತ್ತೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಪವಿತ್ರ ಗೌಡ ಅವರು ತುಂಬ ಆತಂಕದಲ್ಲಿ ಇರಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಘಟನೆ ನಡೆದಂತಹ ಸ್ಥಳದಲ್ಲಿ ಪವಿತ್ರ ಗೌಡವರು ಇದ್ರು ಖಚಿತ ಮಾಹಿತಿ ಈಗ ಪೊಲೀಸರಿಂದ ಸಿಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಇದ್ದಂತಹ ನಟಿ ಕಣ್ಣಾರೆ ಈ ಘಟನೆಯನ್ನು ಅಂದರೆ ರೇಣುಕಾ ಸ್ವಾಮಿ ಅವರ ಮೇಲೆ ಹಲ್ಲೆ ಆಗಿರೋದನ್ನ ಕಣ್ಣಾರೆ ನೋಡಿದ್ದಾರೆ. ಆ ಘಟನೆ ಆದಂಥ ಸಂದರ್ಭದಲ್ಲಿ ಅವರು ಆ ಜಾಗದಲ್ಲಿ ಇದ್ರು. ಈಗಿದ್ರೂ ಕೂಡ ಈ ಘಟನೆಯಿಂದ ಒಂದಿಷ್ಟು ಕೂಡ ಅವರು ಆಘಾತಕ್ಕೊಳಗಾಗಿಲ್ವಾ, ಒಂದಿಷ್ಟು ಕೂಡ ಅವರಿಗೆ ಆತಂಕ ಆಗಲಿಲ್ವಾ ಅನ್ನೋ ಪ್ರಶ್ನೆ ನಮಗೆ ಎದುರಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಘಟನೆ ನಡೆದ 2 ದಿನ ಅಂದರೆ ಶನಿವಾರ ರಾತ್ರಿ ಈ ಘಟನೆ ನಡೆಯುತ್ತೆ, ಭಾನುವಾರ ಬೆಳಗ್ಗೆ ಮೃತದೇಹ ಸಿಗುತ್ತೆ. ಅದಾದ ನಂತರ ಪೊಲೀಸರು ತನಿಖೆಯನ್ನು ಶುರು ಮಾಡ್ಕೊಳ್ತಾರೆ. ಆಗಿದ್ರೂ ಕೂಡ ಸೋಮವಾರ ಕೋರಮಂಗಲದಲ್ಲಿರುವಂಥ ಒಂದು ಸಲೂನ್ ಶಾಪ್ಗೆ ಭೇಟಿ ಕೊಡ್ತಾರೆ. ಈ ಭೇಟಿ ಕೊಟ್ಟು 2 ರಿಂದ 3 ಗಂಟೆಗಳ ಕಾಲ ಅವರು ಸಲೂನ್ ಶಾಪ್ನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಮೆಡಿಕ್ಯೂರ್ ಮತ್ತು ಪೆಡಿಕ್ಯೂರ್ ಮಾಡಿಸ್ಕೊಳ್ತಾರೆ. ಅಂದರೆ ಅವ್ರಿಗೆ ಯಾವುದು ಮೂಲತಃ ಪವಿತ್ರ ಗೌಡ ಅವರು ಫ್ಯಾಷನ್ ಡಿಸೈನರ್ ಆಗಿದ್ದಾರೆ. ಅವ್ರಿಗೆ ಒಂದಿಷ್ಟು ಕಾಸ್ಟ್ಯೂಮ್ ಮೇಲೆ ಅಂದರೆ ಅವ್ರಿಗೆ ತುಂಬ ಚೆನ್ನಾಗಿ ರೆಡಿ ಆಗಬೇಕು, ಒಳ್ಳೆ ಬಟ್ಟೆಗಳು ಹಾಕ್ಕೋಬೇಕು ಅನ್ನೋದು ಒಂದು ಫ್ಯಾಷನ್ ಅವ್ರಿಗಿರುತ್ತೆ. ಇದನ್ನು ಸ್ವತಃ ಪವಿತ್ರ ಗೌಡವರು ಹೇಳ್ಕೊಂಡಿದ್ದಾರೆ. ಅಂದರೆ ನಾನು ತುಂಬ ಚೆನ್ನಾಗಿ ಕಾಣಿಸ್ಬೇಕು, ನಾನು ತುಂಬ ಚೆನ್ನಾಗಿ ಸ್ಕ್ರೀನ್ ಮೇಲೆ ಪ್ರೆಸೆನ್ಸ್ ಆಗಬೇಕು ಅನ್ನೋದನ್ನು ಸ್ವತಃ ಪವಿತ್ರ ಗೌಡವರೇ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಒಂದು ಅಂದರೆ ಮರ್ಡರ್ ಕೇಸ್ನಲ್ಲಿ ಅವರು ಭಾಗಿಯಾಗಿದ್ದಾರೆ, ಮರ್ಡರ್ ಆಗಿದೆ. ಈ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮೃತದೇಹ ಸಿಕ್ಕಿದೆ. ಇಷ್ಟೆಲ್ಲ ಒಂದಿಷ್ಟು ಆಘಾತಕಾರಿ ವಿಚಾರಗಳು ಬೆಳವಣಿಗೆಗಳು ನಡೆದಿದ್ರು ಕೂಡ ಎಲ್ಲೋ ಒಂದು ಕಡೆ ಜಾಲಿಯಾಗಿ ತಮ್ಮ ಎಂದಿನ ರೊಟೀನ್ ಲೈಫ್ನೇನೋ ಲೀಡ್ ಮಾಡೋ ಥರ ಪವಿತ್ರ ಗೌಡವರು ಸಲೂನ್ ಶಾಪ್ಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ಒಂದು ರೀತಿ ಆಶ್ಚರ್ಯ ಅಂತ ಹೇಳ್ಬೋದು. ಮತ್ತೊಂದು ಕಡೆ ದರ್ಶನ್ ಅವರು ಕೂಡ ಅವತ್ತು ಸ್ಪಾಟಲ್ಲಿ ಇದ್ರು ಅಂತ ಗೊತ್ತಾಗ್ತಾ ಇದೆ. ಅವರು ಕೂಡ ಮೈಸೂರಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗ್ಗೆ ಭಾಗವಹಿಸ್ತಾರೆ. ಅವರು ಕೂಡ 2 ದಿನಗಳ ಕಾಲ ಅಂದರೆ ಶನಿವಾರ ಘಟನೆ ನಡೆದಿರುತ್ತೆ, ಭಾನುವಾರ ಮತ್ತು ಸೋಮವಾರ ಅವರು ಕೂಡ ಮೈಸೂರಿನಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ಇರ್ತಾರೆ. ಅವರು ಕೂಡ ರೊಟೀನ್ ಲೈಫ್ ಅಂದರೆ ವರ್ಕೌಟ್ ಜೊತೆಗೆ ಸಿನಿಮಾದ ಶೂಟಿಂಗ್ ಯಾವ ರೀತಿ ಅವರು ಡೈಲಿ ರೊಟೀನ್ ಮಾಡ್ತಾರೆ ಅದರಲ್ಲಿ ಕೂಡ ಅವರು ಭಾಗಿಯಾಗಿದ್ದಾರೆ. ಎಲ್ಲೋ ಒಂದು ಕಡೆ ಅಂದರೆ ಈ ಘಟನೆಗಳನ್ನ ನೋಡ್ತಾ ಇದ್ರೆ ತಮಗೆ ಅಂದರೆ ಒಬ್ಬ ವ್ಯಕ್ತಿ ಮೇಲೆ ನಾವು ಭೀಕರವಾಗಿ ಹಲ್ಲೆ ಮಾಡಿದ್ದೀವಿ, ಆ ಹಲ್ಲೆನ ಕಣ್ಣಾರೆ ನೋಡಿದ್ದೀವಿ, ಅದು ಕೊಲೆ ಆಗಿದೆ.
ಅದು ಶವವನ್ನು ತಗೊಂಡೋಗಿ ಇನ್ನೆಲ್ಲೋ ಒಂದು ಕಡೆ ನಾವು ಎಸ್ತಿದ್ದೀವಿ ಅನ್ನೋ ಒಂದು ಚೂರು ಪಶ್ಚಾತ್ತಾಪ ಇಲ್ವಾ ಇವರಿಗೆ ಅನಿಸ್ತಾ ಇದೆ. ಯಾಕಂದರೆ ಪಶ್ಚಾತ್ತಾಪ ಇಲ್ಲದೆ ತಮ್ಮ ರೊಟೀನ್ ಲೈಫು, ತಮ್ಮ ಜಾಲಿ ಲೈಫ್ ಏನಿದೆ ಅದನ್ನು ಲೀಡ್ ಮಾಡ್ಕೊಂಡು ಹೋಗ್ತಾ ಇರೋದು ಎಲ್ಲೋ ಒಂದು ಕಡೆ ಈಗ ನಮಗೆ ತುಂಬ ಅಂದರೆ ಆಶ್ಚರ್ಯನೂ ಉಂಟು ಮಾಡ್ತಾ ಇದೆ, ಇದು ಜೊತೆಗೆ ಆಘಾತನೂ ಉಂಟು ಮಾಡ್ತಾ ಇದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.